ಸ್ನೇಹಿತರಿಗೆ ಮತ್ತೊಂದು ಬಾರಿ ಸ್ವಾಗತ ಮಾಡ್ತಾ ಕೇಳಿಸ್ತಾ ಇದೆಯಾ? ಹಲೋ, ಹಾಂ, ಈಗ ಕೇಳಿಸ ಅಲ್ಲ, ಆನೆ ಆಗಿಲ್ಲ, ಹೆಂಗೆ ಕೇಳಿಸುತ್ತೆ? ಮಾಧ್ಯಮ ಸ್ನೇಹಿತರಿಗೆ ಮತ್ತೊಂದು ಬಾರಿ ಸ್ವಾಗತ ಮಾಡಿ, ಇವತ್ತು ಕಲಬುರಗಿಯ ಪೊಲೀಸ್ ಆಯುಕ್ತರ ಕಾರ್ಯಾಲಯದಲ್ಲಿ ಒಂದು ನೂತನವಾದ ಆಧುನಿಕವಾದಂಥ ಫೆಸಿಲಿಟೀಸನ್ನು ಅವರು ಮಾಡಿದ್ದಾರೆ. ಅದರ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ನಾನು ಮಾಡಿದ್ದೇನೆ. ಈ ಸರಳ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ರವರು ಮತ್ತು MY ಪಾಟೀಲ್ರವರು ಆಗಮಿಸಿದ್ದಾರೆ. ಈ ಜೊತೆಯಲ್ಲಿ ನಮ್ಮ DIG ಅವರು, ಇಲೋರಿಯವರು ಮತ್ತು ನಮ್ಮ ಕಮಿಷನರೇಟಿನ ಎಲ್ಲ ಸಿಬ್ಬಂದಿಗಳು, ಕಮಿಷನರ್ ಒಳಗಾಗಿ ಎಲ್ಲರೂ ಉಪಸ್ಥಿತರಿದ್ದಾರೆ. ಈಗ ತಾವೆಲ್ಲ ನೋಡಿದ್ರಿ ಏನು ಈ ಡ್ಯಾಶ್ಬೋರ್ಡ್ ಅಂತ ಹೇಳಿ. ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಧುನಿಕತೆಗೆ ಮುಂಚೂಣಿಯಲ್ಲಿದೆ ಅಂತ ಹೇಳಿದರೆ ಬಹುಶಃ ಅತಿ ಹೆಚ್ಚಾಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದು ಸೈಬರ್ ವಿಚಾರದಲ್ಲಿರ್ಬೋದು ಅಥವಾ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಅಪರಾಧಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡೋದಿರ್ಬೋದು. ಈಗಾಗಲೇ ಅನೇಕ ಸೆನ್ಸಿಟಿವ್ ಕೇಸಸ್ಸನ್ನು ಬಹಳ ಜನಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ಅನೇಕ ಕೇಸ್ಗಳನ್ನು ಈ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದೆವು. ಇತ್ತೀಚೆಗೆ ಈಗ ಇನ್ನೂ ಕೂಡ ಭಾಳ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕ್ಯಾಮ್ರಾಗಳಲ್ಲಿ ಇನ್ನೂ ಚೆನ್ನಾಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಆದಂಥ ಬ್ಯಾಂಕ್ ರಾಬರಿ. ಸುಮಾರು 18 ಲಕ್ಷ ರೂಪಾಯಿಯಷ್ಟು ಚಿನ್ನ, ಬಂಗಾರ, ಅಂದರೆ ಒಡವೆಗಳು, ಹಣ ಅವರು ತೆಗೆದುಕೊಂಡು ಹೋಗಿದ್ದರು. ಕೇವಲ 48 ಗಂಟೆಯ ಒಳಗಾಗಿ ಅಷ್ಟು ಬಂಗಾರ, ಹಣ ಎಲ್ಲವನ್ನು ಕೂಡ ರಿಕವರಿ ಮಾಡೋದರ ಜೊತೆಗೆ ಅವರೆಲ್ಲರನ್ನೂ ಕೂಡ ಈಗ ಸೆಕ್ಯೂರ್ ಮಾಡ್ತಕ್ಕಂಥ ಕೆಲಸ ನಮ್ಮ ಮಂಗಳೂರು ಪೊಲೀಸ್ನವ್ರು ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ. ಅದೇ ಪ್ರಕಾರ ಈಗ ಬೀದರ್ನಲ್ಲಿ ಘಟನೆ ನಡೀತು. ಯಾರೋ ಬಂದು ಶೂಟ್ ಮಾಡಿದರು, ಯಾರಂತ ಗೊತ್ತಿಲ್ಲ, ಬಾಕ್ಸ್ ಹೊತ್ಕೊಂಡ್ರು, ಹೋದರು. ಇಷ್ಟೇ ಗೊತ್ತಿರೋದು ಪೊಲೀಸ್ನವ್ರಿಗೆ. ಅದು ಕೂಡ ಕ್ಯಾಮರಾದಲ್ಲಿ ಕಂಡದ್ದು. ಅಲ್ಲಿಂದ ಇವತ್ತು ಅವರು ಎಲ್ಲಿಂದ ಬಂದರು, ಯಾರವರು ಮತ್ತು ಅವರು ಎಲ್ಲಿದ್ದಾರೆ ಅಂಥೇಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಟೆಕ್ನಾಲಜಿಯಲ್ಲಿ. ಬಹುಶಃ ಇನ್ನೊಂದು ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತಿದೆ, ಅದನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂಥೇಳಿ ಕಾಯ್ತಾ ಇದ್ವಿ. 2-3 ದಿವಸದಲ್ಲಿ ಬಹುಶಃ ಅವರು ಸೆಕ್ಯೂರ್ ಆಗ್ತಾರೆ. ಈ ರೀತಿ ಅಪರಾಧಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇವತ್ತು ಭಾಳ ಮುಂಚೂಣಿಯಲ್ಲಿ ಬಂದಿದೆ. ಶರಣಪ್ಪನವರು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿ 1006 ಪೊಲೀಸ್ ಸ್ಟೇಷನ್ಸ್ ಇದ್ದಾವೆ. ಆ 1006 ಪೊಲೀಸ್ ಸ್ಟೇಷನ್ನು ಕೂಡ ಆ ಸ್ಟೇಷನ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಒಂದು ಡ್ಯಾಶ್ಬೋರ್ಡನ್ನು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ, ಸೆಂಟ್ರಲ್ ಕಮಾಂಡ್. ಅದು ಭಾಳ ಸುಮಾರು 130 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾಳ ದೊಡ್ಡ ಪ್ರಮಾಣದಲ್ಲಿ, ನೀವು ಆ ರೂಮುಗಳು ಹೋದರೆ ಇಡೀ ಗೋಡೆ ಕಾಣಿಸುತ್ತೆ ನಿಮಗೆ ಎಲ್ಲ. ಅಷ್ಟು ಚೆನ್ನಾಗಿ ಟೆಕ್ನಾಲಜಿ ಸ್ಟ್ರಾಂಗ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಶರಣಪ್ಪನವರು
ಗುಲ್ಬರ್ಗ ಸಿಟಿಯಲ್ಲಿ, ಕಲಬುರಗಿ ಸಿಟಿಯಲ್ಲಿರ್ತಕ್ಕಂಥ 14 ಪೊಲೀಸ್ ಸ್ಟೇಷನನ್ನು ಒಂದು ಕಡೆ ತಂದುಬಿಟ್ಟಿದ್ದಾರೆ. ಸುಮಾರು 113 ಕ್ಯಾಮ್ರಾಗಳು ಎಲ್ಲ ಫೀಡ್ ಇಲ್ಲಿ ಬರ್ತಾ ಇದೆ. ಈಗ ತಾವು ನೋಡಿದ್ರೆ ಫೋಟೋ ತಗೊಂಡಿದ್ದೀರಾ. 113 ಕ್ಯಾಮ್ರಾದಲ್ಲಿ ಏನು ಕಾಣಿಸುತ್ತೆ ಅಂತೇಳಿ ಲೈವ್ ಆಗಿ ಕಾಣಿಸುತ್ತೆ. 24/7 ಆ ಕ್ಯಾಮ್ರಾ ಆನ್ ಆಗಿರುತ್ತೆ. ಅದು ಇಲ್ಲಿ ಫೀಡ್ ಆಗ್ತದೆ. ಅಲ್ಲಿ ಕಂಟ್ರೋಲ್ ರೂಮ್ನಲ್ಲಿ ಕೂತ್ಕೊಂಡು ಅವ್ರು ನೋಡ್ತಾರೆ, ಈ ಸರ್ಕಲ್ನಲ್ಲಿ ಈ ಕ್ಯಾಮರಾದಲ್ಲಿ ಏನು ಕಾಣಿಸ್ತಾ ಇದೆ ಅಂತ ನೋಡ್ತಾರೆ. ಅಲ್ಲೇನಾದರೂ ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆ ನಡೆದರೆ ಅದು ಅವ್ರ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಅದು ಮಾಡೋರಿಗೆ ಗೊತ್ತಿಲ್ಲ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ನೋಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಅದನ್ನು ಇಲ್ಲಿ ಕೂತ್ಕೊಂಡು ನೋಡಿ ಆ ಅಪರಾಧವನ್ನು ನಿಲ್ಲಿಸೋದಕ್ಕಾಗಲಿ ಅಥವಾ ಪತ್ತೆ ಹಚ್ಚೋದಕ್ಕಾಗಲಿ ಕೆಲಸ ಮಾಡ್ತಾರೆ. ಅದು ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದು. RSS 112 112 ಅಂತ ಮಾಡಿದ್ದೀವಿ. ಅದು ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ. ಈಗ ತಾನೇ ನಾನು ಒಬ್ಬ ಕಾರ್ನಲ್ಲಿರ್ತಕ್ಕಂಥ ಒಬ್ಬ ದಫೇದಾರಕ್ಕೆ ಮಾತಾಡಿದೆ. ಏನಪ್ಪ ನೀನು ಎಲ್ಲಿದೆಯಾ ಅಂತ. ನೀವು ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಅವನು ಇಂಥ ಕಡೆ ಇದ್ದೀನಿ ಅಂತ ಹೇಳ್ದಾನೆ. ಯಾರು ಮಾತಾಡೋದು ಗೊತ್ತಾ? ನಾನು ಮರೆ ಹೋಮ್ ಮಿನಿಸ್ಟ್ರ್ ಮಾತಾಡೋದು. ಅಯ್ಯೋ ನಾನು ಸಾರ್ ಅಂತ ಹೇಳಿ ಅವರು ಪರಿಚಯ ಮಾಡ್ಕೊಂಡ್ರು. ಅವರಿಗೆ ಅಲ್ಲಿ ಕಾಲ್ ಬಂದ ತಕ್ಷಣ ಕೇವಲ 9 ನಿಮಿಷದ ಒಳಗಾಗಿ ಅವರು ರೆಸ್ಪಾನ್ಸ್ ಮಾಡಬೇಕು. ನಾವು ಪ್ರಾರಂಭ ಮಾಡಿದಾಗ ERSS ಅನ್ನು, ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಪ್ರಾರಂಭ ಮಾಡಿದಾಗ ಕಲಬುರಗಿಯಲ್ಲಿ ಸುಮಾರು 18-20 ನಿಮಿಷ ತಗೊಳ್ತಾ ಇತ್ತು. ಈಗ 9 ನಿಮಿಷಕ್ಕೆ ಇಳಿಸಿದ್ದಾರೆ. ಬೆಂಗಳೂರಿನಲ್ಲಿ 26 ನಿಮಿಷ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ. ನಾನು ಒಂದು ಟೀಮ್ ಕರ್ಕೊಂಡು ಲಂಡನ್ನಿಗೆ ಹೋಗಿದ್ದೆ. ಲಂಡನ್ ಮೆಟ್ರೋಪೊಲಿಸಿಗೆ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದಾಗ ಅವರು 5-6 ನಿಮಿಷಕ್ಕೆ ರೆಸ್ಪಾನ್ಸ್ ಇತ್ತು ಅವ್ರಿಗೆ. ನಾನು ಅದನ್ನೇ ಕಾಪಿ ಹೊಡ್ಕೊಂಡು ಬಂದೆ. ಕರ್ಕೊಂಡು ಬಂದು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಶರಣಪ್ಪ ಆವಾಗ DCP ಆಗಿದ್ದರು ಸೌತಲ್ಲಿ. ಅದನ್ನು ಪ್ರಾರಂಭ ಮಾಡಿದಾಗ ಸುಮಾರು 20, 23, 22 ನಿಮಿಷ ತೊಗೊಳ್ತಿದ್ವಿ. ಈಗ ಅಲ್ಲಿ 5-6 ನಿಮಿಷಕ್ಕೆ ಬಂದಿದ್ದಾರೆ. 5-6 ನಿಮಿಷಕ್ಕೆ ಏನೇ ಘಟನೆ ಆದರೂ ನಮ್ಮ ಪೊಲೀಸಲ್ಲಿ ಇರುತ್ತೆ. ಇಮ್ಮಿಡಿಯೇಟಾಗಿ ಫಸ್ಟ್ ಸ್ಟ್ಯಾಂಡ್ ಪೊಲೀಸಲ್ಲಿ ಹೋಗ್ತಾರೆ. ಏನಾದರೂ ಹೆಚ್ಚು ಪೊಲೀಸ್ ಬೇಕು ಅಥವಾ ಇನ್ನೇನಾದರೂ ಮಾಡಬೇಕು ಅಂದಾಗ ಅವರು ಪಕ್ಕದ ಪೊಲೀಸ್ ಸ್ಟೇಷನ್ ಕಮ್ಯುನಿಕೇಟ್ ಮಾಡ್ತಾರೆ. ಅಲ್ಲಿಂದ ಅಡಿಷನಲ್ ಫೋರ್ಸು ಮತ್ತೊಂದು ಎಲ್ಲ ತೊಗೊಳ್ತಾರೆ. ಇದು ಇವತ್ತು ಕಲಬುರಗಿಗೆ ಬಂದುಬಿಟ್ಟಿದೆ. ಬೆಂಗಳೂರಿಗಿನ್ನ ವೇಗವಾಗಿ ಕಲಬುರಗಿಯಲ್ಲಿ ಇವತ್ತು ಕಮಿಷನರ್ ಮಾಡಿದ್ದಾರೆ ಶರಣಪ್ಪನವರು. ಅವರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ನಾನು ಬಂದಾಗೆಲ್ಲ ಎಲ್ಲೋದ್ರೂ ಕೂಡ ನಾವು ಗಳಾಗೋದಕ್ಕೆ ಅಥವಾ ಡ್ರಗ್ಸ್ ಬಗ್ಗೆ ನಾವು ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಸರ್ಕಾರ ಆ್ಯಸ್ ಎ ಗೌರ್ಮೆಂಟ್ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ದಿ ಡ್ರಗ್ಸ್. ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಇಲ್ಲಿ ಕೂಡ ಹಿಂದೆ ನಾನು ಬಂದಂಥ ಸಂದರ್ಭದಲ್ಲಿ ಭಾಳ ಹೆಚ್ಚೆಚ್ಚು ನಡೀತಾ ಇತ್ತು ಅಂತ ಹೇಳಿ ನಾವು ಎಲ್ಲ ಸಭೆಗಳಲ್ಲಿ, ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ, ನಾನು ಜಿಲ್ಲೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮಾನಿಟ್ರ್ ಮಾಡ್ತೇನೆ. ನಿಮ್ಮಲ್ಲಿ 3 ತಿಂಗಳಿಗೆಲ್ಲ ಡೇಟಾ ನನ್ನ ಹತ್ರ ತಿಂಗಳ ಬರ್ತಾ ಇರುತ್ತೆ. ಆದರೆ 3 ತಿಂಗಳಿಗೆ ಒಂದು ಸಾರಿ ನಾವು ರಿವ್ಯೂ ಮಾಡಿದಾಗ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಇದು ನಮಗೆ ಗೊತ್ತಾಗ್ತದೆ. ಈಗ ಇಲ್ಲಿ ಡ್ರಗ್ಸ್ ಮೇನೇಜ್ ಕಡಿಮೆ ಆಗಿದೆ, ಆದರೆ ಸಂಪೂರ್ಣ ನಿಲ್ಲಿಸಬೇಕಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಈಗಾಗಲೇ ಅವರು NDPS ಕೇಸ್ಗಳು 23ರಲ್ಲಿ 51 ಕೇಸ್ ಆಗಿದೆ, 22ರಲ್ಲಿ 54 ಕೇಸ್ ಆಗಿದೆ. ಈಗ 24ರಲ್ಲಿ 24ಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ, 108 ಆಗಿದೆ. ಒಂದು ಸ್ವಲ್ಪ ಜಾಸ್ತಿ. ಯಾಕೆ ಜಾಸ್ತಿ ಆಯಿತು ಹಂಗಾದ್ರೆ? ಡ್ರಗ್ಸ್ ಜಾಸ್ತಿ ಆಯ್ತಲ್ಲ, ಹಿಡ್ದಿರೋದು ಜಾಸ್ತಿ ಆಗಿದೆ. ಅಂದರೆ ಅರ್ಥ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಉಪಯೋಗ ಮಾಡ್ತಾರೆ, ವಿದ್ಯಾರ್ಥಿಗಳಿರ್ಬೋದು ಬೇರೆಯವರು ಇರ್ಬೋದು, ಅವರನ್ನು ಇವತ್ತು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ನಾನು ಇನ್ನೂ ಹೆಚ್ಚು ತ್ವರಿತವಾಗಿ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಡ್ತೇನೆ.
ಜೊತೆ ಆಗಬೇಕು ಅಂತೇಳಿ ನಾನು ಅವರಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆ ಕೆಲಸ ಅವರು ಮಾಡ್ತಾರೆ. ಮತ್ತು ನೀವೆಲ್ಲ ಸೈಕಲ್ ಮೋಟ್ರಲ್ಲಿ ಹೋಗುವಾಗ ರೆಡ್ ಸಿಗ್ನಲ್ ಇದ್ದರೂ ಮುಂದೆ ಹೋಗ್ಬಿಡ್ತೀರಾ ಅಲ್ವಾ? ಇಲ್ವಾ? ಹೋಗಲ್ವಾ? ಹಾಂ ಹೋಗಿ ಅಂದಾಗ ನೀವು ಹೋಗ್ಬಿಡ್ತೀರಾ. ಆಯ್ತು ಹೆಂಗಾರ ಆಗಲಿ ಹೋಟೆಲ್ ರೆಡ್ ಸಿಗ್ನಲ್ ಹೊರಟೋಗ್ತೀರಾ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು. ಅದು ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಮ್ಮ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗುತ್ತೆ, ನಿಮ್ಮ ವೆಹಿಕಲ್ ನಂಬರ್ ಕ್ಯಾಪ್ಚರ್ ಆಗುತ್ತೆ, ನಿಮ್ಮ ಮುಖನೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಅದೇ ಆಧಾರದ ಮೇಲೆ ಈಗ ಚಲನನ್ನು ಮೊದಲು ಪೊಲೀಸ್ನವರಲ್ಲೆಲ್ಲ ಸರ್ಕಲ್ ನಿಂತ್ಕೊಂಡು ಆ ಮರೆ ಒಳಗೆ ನಿಂತ್ಕೊಂಡು ಓಡ್ಬಂದು ನಿಮಗೆ ಚಲನ್ ಕೊಡೋರು ಅಲ್ವಾ? ಈಗ ಅದೇನು ಅಗತ್ಯ ಇಲ್ಲ. ಈ ಚಲನ್ನು ನಿಮ್ಮ ನಂಬರ್ ಹಾಕಿ ಹೊಡೆದ ಅಂದರೆ ನಿಮ್ಮ ಮನೆಗೆ ಬಂದ್ಬಿಡುತ್ತೆ. ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಎಚ್ಚರಿಕೆ ಆಗಿರಬೇಕು. ನೀವು ಅಂದರೆ ಬರೀ ಕ್ಯಾಮ್ರಾ ಹಿಡಿದವರಲ್ಲ, ಎಲ್ಲರೂ ನಾವು ನೀವೆಲ್ಲ. ಆದ್ದರಿಂದ ಯಾರು ವೆಹಿಕಲ್ಸ್ ಓಡಿಸ್ತಾರೆ, ಕಾರ್ ಇರ್ಬೋದು, ಮೋಟ್ರ್ ಬೈಕ್ ಇರ್ಬೋದು, ಅವರಿಗೆಲ್ಲ ಇವತ್ತು ಈ ಚಲನ್ ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು 10 ವರ್ಷದಿಂದ ಇದೆ. ಬೆಂಗಳೂರಿನಲ್ಲಿ ಈ ಚಲನ್ ಸಿಸ್ಟಮ್ಮು 10 ವರ್ಷದಿಂದ ಇದೆ. ಆದರೆ ಈಗ